ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗೇಂದ್ರ ಪೂಜಾರಿ. ನೀವು ನೋಡ್ತಾ ಇದ್ರಿ NP ಲಾಗ್ಸ್ ಇನ್ ಕನ್ನಡ. ಇವತ್ತು ಫೇಸ್ ಕ್ಯಾಮ್ರಾದಂಗೆ ವಿಡಿಯೋ ಮಾಡೋ ರೀಸನ್ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇತ್ತಲ್ಲ NP ಲಾಗ್ಸ್ ಇನ್ ಕನ್ನಡ, ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡುವ ಅಂತ. ಎಂಥ ಅಪ್ಡೇಟ್ ಅಂದರೆ, ನಾರ್ಮಲ್ ಆಗಿ ನಿಮ್ಗೆ ತುಂಬ ಕ್ವಶನ್ಸ್ ಕೇಳಿರಿ ಎಲ್ಲ ನಮ್ಮ ಕಂಟೆಂಟ್ ಬಗ್ಗೆ ಇಂದ ಹಿಡ್ದು ಎಲ್ಲದು. ಅದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡುತ್ತೆ, ಅದಕ್ಕೆ ಆನ್ಸರ್ ಮಾಡ್ತೆ. ಸೆಕೆಂಡ್ ಒನ್ ಅಂತಂದರೆ, ಇನ್ಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಬ್ಬನೇ ವೀಡಿಯೋ ಮಾಡೋದು. ಸುಮಂತ್ ನನ್ನ ಜೊತೆ ಆ್ಯಡ್ ಆಗ್ತಿಲ್ಲ. 99% ಆ್ಯಡ್ ಹಾಕೋದು ಡೌಟು ವೀಡಿಯೋಸಿಗೆ. ಬಿಕಾಸ್ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ಒತ್ತಾಯ ಮಾಡ್ಕೊಂಡು ನಂಗೆ ವೀಡಿಯೋ ಮಾಡ್ಸೋಕ್ಕೂ ಇಷ್ಟ ಇಲ್ಲ, ವೀಡಿಯೋ ಕರ್ಕೊಂಬಕ್ಕೂ ಇಷ್ಟ ಇಲ್ಲ. ಮತ್ತು ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲ ಅವನಿಗೆ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೆ ಬಿಟ್ಟಾಗ್ದೆ ಅವನ್ನ. ಇನ್ನು ಯಾರು ಹೊಸ ಹೊಸ ಪೀಪಲ್ಸ್ ಇರ್ತಾರಲ್ಲ, ಹೊಸ ಹೊಸ ಜನ ಸಿಗ್ತಾರಲ್ಲ, ಅವ್ರ ಜೊತೆ ವೀಡಿಯೋ ಮಾಡ್ತೇವೆ ಆಲ್ಮೋಸ್ಟ್. ಮತ್ತೆ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಅನ್ಸ್ಕಡಿ ನಮ್ದಿದೆ ನನ್ನ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಅಂತಂದರೆ ಇದೆ ನಾರ್ಮಲ್ ಗಮ್ಮತ್ತು ಮಾಡೋದು, ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಎಕ್ಸ್ಪ್ಲೋರ್ ಮಾಡೋದು ಅಂತ. ರಿಯಲ್ ಹೇಳ್ತಾರೆ ಅದು ನನ್ನ ಕಂಟೆಂಟ್ ಅಲ್ಲ. ನನ್ನ ಕಂಟೆಂಟ್ ಅಂತಂದರೆ ನನ್ನ ಗೇಮ್, ನಾನು ಈಗ ಬಾಡಿ ಬಿಲ್ಡಿಂಗ್ ಮಾಡ್ತಿದ್ದೆಲ್ಲ, ಮತ್ತು ನಾನು ಫಿಟ್ನೆಸ್ ಬಗ್ಗೆ, ಯೋಗದ ಬಗ್ಗೆ ಅಂತೆಲ್ಲ ಗೊತ್ತು. ಅದ್ರ ಬಗ್ಗೆ ನಿಮಗೆ ತಿಳಿಸೋಕ್ಕೆ, ಮತ್ತು ನಂಗೆ ಅಂತೆಲ್ಲ ಗೊತ್ತು. ಮತ್ತು ಬಾಡಿ ಟ್ರಾನ್ಸ್ಲೇಷನ್ಗೆ ಕೆಲವು ಕ್ವಶನ್ಸ್ ಎಲ್ಲ ಇರುತ್ತಲ್ಲ, ನಂಗೆ ಗೊತ್ತಿರೋ ನಿಮ್ಮ ಜೊತೆ ಹೇಳ್ತೆ, ಗೊತ್ತಿಲ್ದಿದ್ದು ತಿಳ್ಕೊಂಡು ಹೇಳ್ತೆ. ಮತ್ತು ನಂದು ಹ್ಯಾಂಗಿರುತ್ತೆ ಗೇಮ್ಸ್, ಮತ್ತು ಕಾಂಪಿಟೇಷನ್ ವೀಡಿಯೋಸ್, ಆ ಥರದ್ದು ನನ್ನ ಮೈಂಡ್ ಹಂಗೆ ಇಪ್ಪದು. ಮತ್ತು ಟ್ರಾವೆಲ್ ಎಲ್ಲ ಮಾಡ್ಕೊತ ತುಂಬ ಥಿಂಕ್ ಮಾಡಿದೆ ಕೆಲವು ಪ್ಲೇಸಸ್ಸಿಗೆಲ್ಲ. ಆ ಪ್ಲೇಸೆಲ್ಲ ಆಲ್ಮೋಸ್ಟ್ ರಿವೀಲ್ ಮಾಡ್ತೆ. ಮತ್ತು ನನ್ನ ಡೈಲಿ ಲೈಫ್ ಎಲ್ಲದು ವೀಡಿಯೋ ಮಾಡ್ಕೊತ ಇದ್ದೆ. ಸೊ ಅದು ನನ್ನ ಮೇನ್ ಕಂಟೆಂಟ್. ಇಷ್ಟೊತ್ತವರೆಗೆ ನಾನು ಈ ಥರ ಕಂಟೆಂಟ್ ಹಾಕುತ್ತೆ ಅಂತಂದರೆ ಆಲ್ಮೋಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅದನ್ನು ಒಂದು ಲೆವೆಲಿಗೆ ತಗೋಕೆ ತುಂಬ ಟೈಮ್ ಬೇಕಲ್ಲ. ಆ ತುಂಬ ಟೈಮು ನಾನೀಗ ವಾಪಸ್ ಫಸ್ಟಿಂದ ಸ್ಟಾರ್ಟ್ ಮಾಡಿದರೆ ನನಗೆ ತುಂಬ ಲಾಂಗ್ ಆದೀತು. ನಾನು ಮೊದಲೇ ಸ್ಟಾರ್ಟ್ ಮಾಡಿದ್ದೆಲ್ಲ, ಅದು ನಂಗೆ ಈಗ ಹೆಲ್ಪ್ ಆಗ್ತು. ಸೊ ಅದಕ್ಕೆ ನಾನು ನಾರ್ಮಲ್ ಒಟ್ಟು ಯಾವ ನಂಗೆ ಪ್ಲ್ಯಾನ್ ಸಿಕ್ಕುತ್ತೋ ಆ ಕಂಟೆಂಟ್ ಹಾಕ್ತಿದ್ದೆ, ಒಂದು ಲೆವೆಲಿಗೆ ರೀಚ್ ಆಗಲಿ ಅಂತ. ಆಲ್ಮೋಸ್ಟ್ ಈಗ 3.5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತಾ. ಹಾಗೆ ಡೈಲಿ ಯಾರೆಲ್ಲ ನಮ್ಮದು ವೀಡಿಯೋಸ್ ಕಾಣ್ತಾರೆ ಅವ್ರದ್ದು ಲೆವೆಲ್ಲು ಸ್ವಲ್ಪ ಹೆಚ್ಚಿತ್ತು. ಮಧ್ಯೆ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಬಿಟ್ಟೆಲ್ಲ. ಸೊ ಅದಕ್ಕೆ ನಮ್ಮದು ವೀಡಿಯೋಸ್ ಕಾಂಬಾರ್ದು ಲೆವೆಲ್ ಕಮ್ಮಿ ಐತೆ. ಈಗ ನಾರ್ಮಲ್ ಆಗಿ ನಾನೀಗ ಶಾರ್ಟ್ಸಲ್ಲಿ ಬಾಡಿ ಬಿಲ್ಡಿಂಗ್ ಇದೆಲ್ಲ ಹಾಕ್ತಿದ್ದೆ ಅಲ್ಲ, ನನ್ನ ಬಾಡಿ ಕಂಡೀಷನ್ ಇದೆ. ರಿಯಲ್ ಹೇಳ್ಕರ್ ಅದು ಈಗ್ಲಿದ್ದ ಕಂಡೀಷನ್ ಅಲ್ಲ, ಅದು ಹಳೆ ವೀಡಿಯೋ ಆಲ್ರೆಡಿ ಹಳೆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೆ. ಆ ಚಾನಲ್ ಹೋಯ್ತಾ. ಸೊ ಅದಕ್ಕೆ ನಾನು ಈ ಚಾನಲ್ ಹಂಗೆ ರಿಟರ್ನ್ ಅಪ್ಲೋಡ್ ಮಾಡ್ತಿದ್ದೆ. ಈಗ ನನ್ನ ಬಾಡಿ ಕಂಡೀಷನ್ ಹಾಗಿಲ್ಲ. ನಾನು ಆಲ್ಮೋಸ್ಟ್ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ನಿಮ್ಗೆ ರಿಟರ್ನ್ ಇನ್ನೊಂದು ಸರಿ ನಂದು ಮ್ಯಾಚ್ ಆಯ್ಲಿ ಅಂತ ಕಾಯ್ತಿದ್ವಿ. ಮ್ಯಾಚ್ ಆದ್ಮೇಲೆ ಫುಲ್ ನಂದು ಬಾಡಿ ಈಗ ಪ್ರೆಸೆಂಟ್ ಕಂಡೀಷನ್ನ ಮತ್ತು ನೆಕ್ಸ್ಟ್ ಪೋಸಿಂಗಿಂದ ಹಿಡ್ದು ವರ್ಕೌಟು ಎಲ್ಲದೂ ಹಾಕ್ತೆ. ಮತ್ತು ಕೆಲವರಿಗೆಲ್ಲ ಕ್ವಶನ್ ಇದ್ದಿತ್ತು ನಾನು ಎಂತ ಮಾಡ್ತಿದ್ದೆ ಅಂತ. ನಾನು ನಾರ್ಮಲ್ ನಮ್ಮ ವೀಡಿಯೋಸ್ ಕಂಡ್ರೆ ಗೊತ್ತಾಗ್ತದೆ ನಾನು ಫೈನಲ್ ಇಯರ್ ಸ್ಟೂಡೆಂಟ್ BA. ಮತ್ತು ನಂಗೀಗ ಏಜು ಕೇಳಿದ್ರೆ ನಾನು 19 years ಓಲ್ಡ್ ಅಷ್ಟೇ. ಮತ್ತು ಎಂಥ ಕ್ವಶನ್ಸ್ ಇತ್ತು, ಅಷ್ಟು ಕ್ವಶನ್ಸ್ ಅಂತ ಇಲ್ಲ. ನನಗೆ ತುಂಬ ಜನ ಸಪೋರ್ಟ್ ಮಾಡೋರು ಕಮ್ಮಿ ಇದ್ರೆ, ಬಟ್ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರು ಎಲ್ಲ ಬೆಸ್ಟಾಗಿ ಸಪೋರ್ಟ್ ಮಾಡ್ತಿದ್ರು. ನಾನೇ ಲೇಝಿ ಮಾಡ್ತಿದ್ದೆ. ಬಟ್ ಒನ್ ಥಿಂಕ್ ನಾನು ಒಂದು ಸ್ವಲ್ಪ ಕಂಫರ್ಟ್ ಝೋನಂಗೆ ಇದ್ದೆ ಇಷ್ಟು ದಿನದವರೆಗಂದರೆ ಮಾಡ್ರಿ ಸೈ ಇನ್ಮೇಲೆ ಅದಿದ್ದಿತ್ತು. ಇನ್ಮೇಲೆ ಕಂಫರ್ಟ್ ಝೋನಲ್ಲ, ಡೈಲಿ ಒಂದು ವೀಡಿಯೋ ಹಾಕ್ತಿ. ಕಂಫರ್ಟ್ ಝೋನ್ ಬೇಡ ನನಗೆ. ನಾನು ಥಿಂಕ್ ಮಾಡಿದ್ದೆ ಮಾಡ್ರೆ ಸೈ ಜೊತೆಗಿದ್ರು ಸುಮಂತ್ನೂ ಅಷ್ಟೇ ಜೊತೆಗಿದ್ದಂತೆ. ಕಾಮ್ಕೋರು ಯಾರ್ಯಾರೂ ಇಲ್ಲ, ಜಸ್ಟ್ ನನ್ನ ಮೈಂಡ್ ಸೆಟ್ ಹಂಗಿದ್ದಿತ್ತು ಅಷ್ಟೇ. ಇನ್ನೆಷ್ಟು ಹೊರಡುವ ಅಷ್ಟು ಒದ್ದಾಡಿ ಮಾಡ್ತೆ. ಡೈಲಿ ವೀಡಿಯೋಸ್ ಇರುತ್ತೆ, ಒಂದ್ರ ಬಗ್ಗೆ ವೀಡಿಯೋಸ್ ಮಾಡ್ತೆ ಡೈಲಿ. ಕಂಫರ್ಟ್ ಝೋನ್ ಬೇಡ, ಅಂಥದ್ದು ಬೇಡ. ನನ್ನ ಡ್ರೀಮ್ ಒಂದಿತ್ತು ಯೂಟ್ಯೂಬಿಂದ ಹಿಡ್ದು, ಮತ್ತು ನನ್ನ ಪರ್ಸ್ನಲ್ ಲೈಫಂಗೂ ಒಂದು ಡ್ರೀಮ್ ಇತ್ತು. ಅದು ಡೌಟ್ ಇತ್ತು ಸಿಕ್ಕುದು. ಸೊ ಆ ಡ್ರೀಮನ್ನು ಅಚೀವ್ ನಂದು ಯೂಟ್ಯೂಬ್ ಡ್ರೀಮನ್ನು ಅಚೀವ್ ನನ್ನ ಲೈಫ್ ಇದು ಡ್ರೀಮ್ಸೂ ಬೇರೆ ಡ್ರೀಮ್ಸ್ ಇತ್ತು. ಅದೆಲ್ಲ ಅಚೀವ್ ನಾನು ಈಗಲೇ ಸ್ಟ್ರಗಲ್ ಆಲ್ರೆಡಿ ಲೇಟ್ ಆಯಿತು. ಇನ್ನು ಸ್ಟ್ರಗಲ್ ಮಾಡಿದೆ, ಸುಮ್ಮನೆ ಕೂಕಂತಿಲ್ಲ, ಇನ್ನು ಸ್ಟ್ರಗಲ್ ಮಾಡಿದೆ. ಸೊ ನನಗೆ ಬೇಕಾದಿಷ್ಟೇ. ನಾನು ಡೈಲಿ ವೀಡಿಯೋಸ್ ಹಾಕ್ತಿಯಲ್ಲ, ನಿಮ್ಮದು ಕಮೆಂಟ್ಸ್, ಲೈಕ್ಸ್, ಹಾಗೆ ನಿಮ್ಮದು ಯಾರೆಲ್ಲ ಇರ್ತೀರ ನಾರ್ಮಲಾಗಿ ನೀವು ವೀಡಿಯೋ ಕಾಣ್ತಿದ್ರಿ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗೂ ಕಳಿಸಿ, ಅವ್ರ ಹತ್ರನೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋಕೆ. ಹಾಗೆ ನಾರ್ಮಲಾಗಿ ಅಂತ ಗೊತ್ತಾ, ಶೇರ್ ಮಾಡಿ ಒಬ್ಬರಿಂದ ಒಬ್ಬರಿಗೆ. ಆಮೇಲೆ ತುಂಬ ಜನಕ್ಕೆ ಸ್ವಲ್ಪ ಕ್ಲಿಕ್ ಆಗ್ತಾ ಅಷ್ಟೊತ್ತಿಗೆ ನಂಗೆ ಇನ್ನೂ ಮೋಟಿವೇಶನ್ ಸಿಕ್ಕತ್ತೆ. ನಮ್ಗೆ ಒಂದೊಂದು ಸಬ್ಸ್ಕ್ರೈಬರ್ಸ್ ಬಂದು ತುಂಬ ಖುಷಿ ಆಗ್ತದೆ. ಈಗೀಗ ಸಬ್ಸ್ಕ್ರೈಬರ್ಸ್ ಲೆವೆಲ್ ಕಮ್ಮಿ ಆಗ್ತಿತ್ತು ಬಪ್ಪುದು, ಬಿಕಾಸ್ ನನ್ನ ಕಂಟೆಂಟ್ ಇಲ್ದಿರ ಬರ್ತಿತ್ತು ಅಂತ ಗ್ಯಾರಂಟಿ ಇತ್ತು ನನಗೆ. ನೀವು ಸಪೋರ್ಟ್ ಮಾಡಿ, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ಒಳ್ಳೆ ವೀಡಿಯೋ ತಪ್ಪಕ್ಕೆ ನಂಗೆ ಆಗ್ತದೆ. ಇಷ್ಟೇ ಇವತ್ತಿನ ವೀಡಿಯೋ, ಮತ್ತಂತ ಇಲ್ಲ. ಇದೊಂದು ಕ್ಲಾರಿಟಿ
100%ಅಲ್ಲಿ 99% ಸುಮಂತ್ ನನ್ನ ವೀಡಿಯೋದಂಗೆ ಬತ್ತಿಲ್ಲ ಅಷ್ಟೇ. ಮತ್ತಿನ್ನು ಫುಲ್ ವೀಡಿಯೋಸ್ ಬಂದೇ ಬತ್ತು ಕಾಂಬ ಯಾವ್ಯಾವ ಕಂಟೆಂಟ್ ಬತ್ತಂತ, ಯಾವ್ಯಾವ ಥರದ ವೀಡಿಯೋಸ್ ಬತ್ತಂತ ಕಾಯ್ತಾಯಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಕಮ್ದಲ್ಲದೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಗೈಸ್.